ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ ನಂಬರ್ 2 ಇವತ್ತು. ಚಾಲೆಂಜ್ ತೊಗೊಂಡು 2 ದಿವಸ ಏನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಹೇಗಿರುತ್ತೆ ನನಗಂತೂ ಗೊತ್ತಿಲ್ಲ, ನೋಡೋಣ. ದೇವರಿದ್ದಾನೆ ಎಲ್ಲದಕ್ಕೂ. ಎಲ್ಲ ನಿಮ್ಮಂಥರ ಆಶೀರ್ವಾದ ನನಗೆ ಸಪೋರ್ಟ್ ಮಾಡಿ ನನಗೆ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀನಿ. ಈಗ ಬೆಳಗ್ಗೆ ಕಾಫಿ ಕುಡಿಯೋಕತ್ತು ಕಾಫಿ ಕುಡಿತಾ ಇಲ್ಲ. ನಾನು 4 ಕುಡಿತೀನಿ, ನಮ್ಮ ಮನೆಯವ್ರು ಕಾಫಿ ಕುಡಿತಾರೆ. ಇವತ್ತು ಹಾಲು ಬೇಡ, ಕಾಫಿನೂ ಬೇಡ, ಎಳ್ನೀರು ಕುಡಿಯೋಣ ಅಂತ ಹೇಳಿದರೆ ಊರಿಂದ ಎಳ್ನೀರು ಕಿತ್ಕೊಂಬಂದಿದ್ದೆ ನೆನ್ನೆ. ನೋಡಿ ನಮ್ಮ ಮನೆಯಲ್ಲೇ ಬೆಳಗ್ಗೆ ಎದ್ದು ರೆಡಿಯಾಗಿ ಎಳ್ನೀರು ಕುಡಿತಾ ಇದ್ದಾರೆ. ನೈಟೇ ಕುಚ್ಚಿಟ್ಟು ಕಲ್ಸಕ್ಕರೆ ಎಲ್ಲ ಹಾಕಿಟ್ಟಿದ್ರು. ಕುಡಿಯೋಣ ಬನ್ನಿ. ಚೆನ್ನಾಗಲ್ಲ ಎಳ್ನೀರು. ಹೆಂಗೆ ಗೊತ್ತಾ ಗೈಸ್, ನಮ್ಮ ಬಾಡಿ ಎಷ್ಟೇ ಹೀಟ್ ಆಗಿದ್ರು ಎಳ್ನೀರಿಗೆ ನೈಟೇ ಕಲ್ಸಕ್ಕರೆ ಚೆಚ್ಬಿಟ್ಟು ಪುಡಿ ಮಾಡಿ ಹಾಕ್ಬಿಟ್ಟು ಬೆಳಿಗ್ಗೆ ಕುಡಿದ್ರೆ ಬಾಡಿ ಎಷ್ಟು ತಂಪಾಗುತ್ತೆ ಗೊತ್ತಾ. ನಾವಂತೂ ಎಷ್ಟೇ ಹೀಟ್ ಆದರೂ ಹಂಗೆ ಮಾಡೋದು. ಎಳ್ನೀರು ಕುಡಿಯೋದಕ್ಕೂ ಸಿಹಿಯಾಗಿರ್ತವೆ. ನಾನು ಈಗ ಡ್ಯೂಟಿ ರೆಡಿ ಆಗಿದ್ದೀನಿ. ಟೈಮನ್ನೆಲ್ಲ 9:30 ಡ್ಯೂಟಿ ಜಾಯ್ನ್ ಆಗಬೇಕು. ನಾನು ಟಿಫನ್ ಇವತ್ತು ದೋಸೆ ಮಾಡಿ ಟೊಮೊಟೊ ಪಲ್ಯ ಮಾಡಿದ್ದೆ. ಈಗ ತಿಂದ್ಬಿಟ್ಟು ಬೇಗ ಡ್ಯೂಟಿಗೆ ಹೋಗಬೇಕು. ಆಮೇಲೆ ತಿಂದು ಈಗ ಹೋಗ್ತಾ ಇದ್ದೀನಿ ಕ್ಲಿನಿಕ್ಕಿಗೆ. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಬಿಸಿಲಿದೆ ಅಲ್ವಾ, ಮಜ್ಜಿಗೆ ಕುಡಿ ಅಂತ ಅಂದರು. ನೀವು ಅಷ್ಟೇ ಡಯಟ್ ತಿಂಡಿ ಆದ ತಕ್ಷಣ ಮತ್ತು ಊಟ ಆದ ತಕ್ಷಣ ಡೈಲಿ ಒಂದು ಊಟ ಮಜ್ಜಿಗೆ ಕುಡೀರಿ. ಅದಕ್ಕೆ ತುಂಬ ಒಳ್ಳೆಯದು. ಈ ಬಿಸಿಲು ಸಿಕ್ಕಾಬಟ್ಟೆ ಇದೆ, ತಡ್ಕೊಳಕ್ಕಾಗಲ್ಲ. 10 ಗಂಟೆಗೆ ಎಷ್ಟೊಂದು ಬಿಸ್ತಿರುತ್ತೆ. ಅದಕ್ಕೆ ಡೈಲಿ ತಿಂಡಿ ಆದ ತಕ್ಷಣ ಊಟ ಮಜ್ಜಿಗೆ ಅಂತೂ ಕಂಪಲ್ಸರಿ ಕುಡಿತೀನಿ ನಾನಂತೂ. ನೀವು ಯಾರೆಲ್ಲ ಕಂಪಲ್ಸರಿ ಮಜ್ಜಿಗೆ ಕುಡಿತೀರ ಅನ್ನೋರು ಕಮೆಂಟ್ ಮಾಡಿ. ಡೈಲಿ ಮಜ್ಜಿಗೆ ಕುಡಿದಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ನಮ್ಮ ಮನೆಯವರೇ ಬಿಡ್ತೀನಿ ಅಂತ ಅನ್ನೋರ್ಗು ದೋಸೆ ಹಾಕ್ಕೊಟ್ಟು ತಿಂಡಿ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಹೋಗೋಣ ಬಾ, ಹಂಗೆ ಡ್ರಾಪ್ ಮಾಡಿ ಒಂಚೂರು ಕೆಲಸ ಐತೆ ಹೋಗ್ತೀನಿ ಅಂತ ಅಂದರು. ನನ್ನ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ ಬೆಳಗ್ಗೆ. ನನ್ನ ಗಾಡಿ ರಿಪೇರಿಗೆ ಬಿಟ್ಟಿದ್ದೀನಿ, ಅದಕ್ಕೋಸ್ಕರ. ಎಲ್ಲರೂ ತುಂಬ ಚೆನ್ನಾಗಿ ಮೆಸೇಜ್ ಆಗ್ತಾರೆ. ಇನ್ಸ್ಟಾಗ್ರಾಮ್ ಅಂತ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಿರಲಿಲ್ಲ. ಎಲ್ಲರೂ ನಾನು ಎಲ್ಲಿ ಕೆಲಸ ಮಾಡೋದು, ಎಲ್ಲಿ ಡ್ಯೂಟಿ ಮಾಡೋದು, ಹೇಳಿ ಅಂತ ಕೇಳ್ತಾಯಿದ್ವಿ. ನಾನು ಇಲ್ಲೇ ಸಿಸ್ಪುರ ಮನೆ ನಾನು ಕೆಲಸ ಮಾಡೋದು ಡೆಂಟಲ್ ಕ್ಲಿನಿಕಲ್ಲಿ. ಬಟ್ ಇನ್ನೂ ಕ್ಲಿನಿಕ್ ಕ್ಲೋಸ್ ಆಗಿದೆ, ಕ್ಲಿನಿಕ್ ಇನ್ನೂ ಓಪನ್ ಆಗಿಲ್ಲ. ಕ್ಲಿನಿಕ್ ಓಪನ್ ಆದ 10:30, ಬಟ್ ಇನ್ನೂ ಇವತ್ತು ಲೇಟ್ ಆಯಿತು, ಇನ್ನೂ ಓಪನ್ ಆಗಿಲ್ಲ. ಅಕ್ಕ ಬರಲಿ ಅಂತ ವೆಯ್ಟ್ ಮಾಡಿದ್ರೆ ಹತ್ರ ಕೀ ತೊಗೊಂಬಂದಿಲ್ಲ ಇವತ್ತು. ನೋಡಿ ಕ್ಲಿನಿಕ್ ಯಾವಾಗ ಓಪನ್ ಮಾಡ್ತಿದ್ದಾರೆ ಅಂತ ಕೀ ತೊಗೊಂಬರಕ್ಕೆ ಅಂತಂದರೆ ಇವಾಗ ತೊಗೊಂಬಿಡ್ತಾವ್ರೆ. ಬಾ ಟೈಮ್ ಎಷ್ಟು ಓಪನ್, ನಾನು ಓಪನ್ ಮಾಡ್ತೀನಿ ಕೊಡಿ. ಯಾರು ಪೇಷಂಟ್ ಇಲ್ವಲ್ಲ. ಕ್ವಶನ್ ಏನು ಗೊತ್ತಾ, ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ತರಕಾರಿ ಯಾವುದು? ಕ್ಯಾರೆಟು ಅಲ್ಲ. ಬೀಟ್ರೋಟು ಅಲ್ಲ. ಹೇಳ, ಹಾಲಿಗಿಂತ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ, ಬಾಳೆಹಣ್ಣಿಗಿಂತ 3 ಪಟ್ಟು ಹೆಚ್ಚು ಪ್ರೋಟೀನ್, ಮತ್ತು ಮಾಂಸಕ್ಕಿಂತ 2 ಪಟ್ಟು ಹೆಚ್ಚು ಪ್ರೋಟೀನ್ ಹೊಂದಿರುತ್ತೆ. ಇದು ಪಾಲಕ್ ಸೊಪ್ಪು ಅಲ್ಲ. ನೋಡು, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ. ಸೌತೆಕಾಯ? ಅಲ್ಲ. ಹಾಗಲಕಾಯ? ಅಲ್ಲ. ಬದನೆಕಾಯ? ಅಲ್ಲ. ಮತ್ತೆ ಅಲ್ಲ. ನಮ್ಮ ಮನೇಲಿ ಮಾಡಿದ್ದ, ನಮ್ಮ ಮನೆ ದಿವಸ ನಾವಾ? ಅಮ್ಮಮ್ಮಲ್ಲ ನಮ್ಮಲ್ಲ? ನಿಮ್ಮನೆ ತಿಂದಿನಲ್ಲ ಸಾಂಬಾರಲ್ಲಿ. ತಗ್ರಿಕಾಯ? ಮತ್ತೆ ದನನ? ನುಗ್ಗೆಕಾಯಿ. ಅಷ್ಟೊಂದು ಕ್ಯಾಲ್ಸಿಯಂ ಐತೆ ನುಗ್ಗೆಕಾಯಲ್ಲಿ. ಇರ್ತಾನೆ ನುಗ್ಗೆಕಾಯಿ. ಟೈಮಲ್ಲಿ 5 ಗಂಟೆ ಆಯಿತು. ಸಂಜೆ ಡ್ಯೂಟಿ ಇವತ್ತಿತ್ತು ನಂದು. ಅದಕ್ಕೆ ಈಗ ಡ್ಯೂಟಿಗೆ ಓಡ್ತಾ ಇದ್ದೀನಿ.
ಯಾರಿಗೆಲ್ಲ ಲಾಡು ಅಂದರೆ ಇಷ್ಟ ಕಮೆಂಟ್ ಮಾಡಿ. ನನಗೆ ತುಂಬ ಇಷ್ಟ ಲಾಡು ಅಂದರೆ. ನೆನ್ನೆ ಗುರುಪ್ರವೇಶಕ್ಕೆ ಹೋಯ್ತಲ್ಲ, ಅಲ್ಲಿ ಲಾಡು ಕೊಟ್ಟಿದ್ರು, ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ ಕ್ಲಿನಿಕ್ಕಿಗೆ. ಕುಶಾನಿ ಬಾಯ್. ಅಪ್ಪ 5 ಗಂಟೆ ಅದು ಇನ್ನೂ ಎಷ್ಟು ಅನ್ನಿಸ್ತೈತೆ ನೋಡಿ. ಕಣ್ಣೇ ಬಿಡೋಕ್ಕಾಗಲ್ಲ ಬಿಸಿಲಿಗೆ. ನಾನು ಕ್ಲಿನಿಕ್ಕಿಗೆ ಅಲ್ಲೇ ಬಂದಮೇಲೆ ಅಲ್ಲೇ ಪೇಷಂಟ್ ಇದ್ದರು. ಆ ಕೇಸ್ ಒಳಗಡೆ ಕೇಸ್ ನಡೀತಾ ಇತ್ತು. ಇನ್ನೊಬ್ಬರು ಸ್ಟಾಫ್ ಬಂದಿಲ್ಲ ಇವತ್ತು. ಸರ್ ನಾನು ಕೇಳಿದೆ ಸರ್ ಬಂದಿಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ರಜೆ ಹಾಕೊಂಡಿದ್ದಾರೆ. ಇವತ್ತು ನೀವು ಒಬ್ಬರೇ ಅಂತ ಅಂದರು. ಹೌದಾ, ಇವತ್ತು ಪೇಷಂಟ್ ಜಾಸ್ತಿ ಇದ್ದಾರೆ ಅಂತ ಸರ್ರು ಹೇಳ್ತಾಯಿದ್ರು. ಹೋಗ್ಲಿ ಬಿಟ್ಟು ಸುಮ್ಮನೆ ಅದು. ಹಾಯ್ ಗಾಯ್ಸ್, ಎಷ್ಟು ಫುಲ್ ಪೇಷಂಟು ಗೊತ್ತಾ. ನಂಗಂತೂ ಫುಲ್ ಸ್ಟ್ರೈನ್ ಆಗಿದೆ. ಎಷ್ಟು ಬೇಗ ಹೋಗಿ ಮನೆಗೆ ತಂತೀನಪ್ಪ ನಂಗಾಗಿದೆ. ಹೊರಗಡೆ ಹೋಗೋಣಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬೇಗ ಕ್ಲಿನಿಕ್ ಡ್ಯೂಟಿ ಮುಗಿಸ್ಕೊಂಡು. ಬಟ್ ಆಗಲಿಲ್ಲ, ಇನ್ನೂ ಇಲ್ಲೇ ಟೈಮ್ ಆಗಿದೆ. ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ. ಊಟ ಮಾಡಿ ಸಿಗ್ತೀನಿ. ಓಕೆ ಬಾಯ್. ನಮ್ಮನೇಲಿ ಸ್ಪೆಷಲ್ ಅಂದರೆ ಅವರೆಕಾಳು ಸಪ್ಪೆಸರು, ಬಿಸಿ ಬಿಸಿ ಮುದ್ದೆ, ಹಾಗೆ ಸ್ವಲ್ಪ ರೈಸು. ಇಷ್ಟೇ ಇವತ್ತಿನ ವೀಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಇದೆ ಅಂತ ಅಂದ್ಕೊಂತೀನಿ. ಇಷ್ಟ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.